ಪ್ರವೀಣ ಬಂದವನ್ ಕಣೆ, ಅಲ್ಲಿ ಕುಕ್ಕಂಡವನೆ, ಅಲ್ಲಿ ಆಲದ ಮರ ಐತಲ್ಲ, ಆ ಮರದಡೆಗೆ ಕುಕ್ಕಂಡವನೆ. ಮಾನ ಮರ್ಯಾದೆ ಇಲ್ದಾನು ಇನ್ನು ಏನಂತ ಬಂದವನಪ್ಪ ಊರಾಕಿ ಅವನಿಗೆ ಮಕ್ಕ ಎಲ್ಲ ಐತ ಇಲ್ಲಿ ಬಂದು ನಮಗೆಲ್ಲ ಮಕನ ತೋರ್ಸಕ್ಕೆ. ಥೂ, ಇನ್ನು ಏನಂತ ಬಂದವನ ಮಾನ ಮರ್ಯಾದೆ ಇಲ್ದಾನು. ಬಾ ಇಲ್ಲಿ, ಅಲ್ಲ ಇದನ್ನು ಸರಿಯಾಗಿ ಹೋಗ್ಲಾನ. ನಿನಗೇನು ಬಂದಿತ್ತು ಇಂಥದ್ದು ಮಾಡ ಅಂಥದ್ದು, ಹಿಂಗೆ ಮಾಡಿ ನಮ್ಮ ಮರ್ಯಾದೆನೂ ಹೋಗುತ್ತೆ. ಬಂದಿಲ್ಲಿ ನಡೀರಿ ಹಸಿಕೆ ನಿಮ್ಮ ಊರ ಕಡಿಕೆ ಅಂತ ಹೇಳ ನಡೀಲಿ. ನಾನೆಲ್ಲ ಹೇಳ್ತೀನಿ, ತಮ್ಗೂ ಅವನಿಗೂ ಹೇಳ್ತೀನಿ. ನಡೀರಿ ನಿಮ್ಮ ಊರ ಕಡೆಗೆ ಹೋಗಿ ನಿಮ್ಮ ಸಂಸಾರ ನೀವು ನೋಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇರ್ರಿ. ನಡಿ ಅಯ್ಯದ್ ನಿಮ್ಮ ಊರ ಕಡಿಕೆ ಅಂತೀನಿ. ಇಲ್ಲಿ ಬಂದು ಸೇರ್ಕೊಂಡು ಇಲ್ಲದೆಲ್ಲ ಇದು ಮಾಡ್ಕೊಂಡು ಇಲ್ಲಿ ನಮ್ಮ ಮರ್ಯಾದೆ ಹೋಗಂಗೆ ಮಾಡ್ದಲ್ಲ. ನಡಿ ಅಯ್ಯದ್ ಹಸಿಕೆ ಅಂತ ಹೇಳ್ತೀನಿ. ಏನೋ ಅಂತ ತಿಳ್ಕೊಬಿಟ್ಟವ್ ನೀವನು. ಏನೋ ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನಾನೇನಾರು ರುಚಿಗೆದ್ಬಿಟ್ರೆ ಅಷ್ಟೇ. ಚೈತ್ರಮ್ಗೂ ಗೊತ್ತಾಗಲ್ಲ, ಇವ್ ನಮ್ಮನ್ನು ಓರ್ಸಿಗೂ ಗೊತ್ತಾಗಲ್ಲ. ಇವ್ರಿಗೆ ಏನೋ ಒಂದು ಸೂಸ ಗೊತ್ತಾಗಂಗಿದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಗೊತ್ತಾಗಲ್ಲ ಇವ್ರಿಗೆ. ಇವನ್ನ ಊರ ಕಡೆಗೆ ನಡಿಯಲ್ಲ ಶಿಕ್ಕೆ ಅನ್ಬೇಕು. ಇಲ್ಲ ನಮ್ಮೂರ ಕಾಲಿಗೆ ಕುಸ್ಕೊಡ್ದು ಇವನ್ನ. ಅವ್ರ ಊರಿಗೆ ಹೋಗಿದ್ರೆ ಇವೆಲ್ಲ ಗೊತ್ತಾನೆ ಇರ್ಲಿಲ್ಲಪ್ಪ. ಇವಳು ನಮ್ಮ ಋತಮ್ಮಗೆ ಬುದ್ಧಿ ಇಲ್ಲ ತಗ. ಅವಳಿಗೆ ಸರಿಯಾಗಿ ಹೇಳು ನೀನು. ಅವಳು ಋತಮ್ ಸಿಗ್ತಾಳಲ್ಲ, ಅವಳಿಗೂ ಸರಿಯಾಗಿ ಹೇಳು. ಊರ ಕಡೆಗೆ ಹೋಗ್ತೀಯ ಬೇಕಾ ನೀನು ಅಂತಂದು ಅಷ್ಟೇನೆ. ಊರ ಕಡೆಗೆ ಹೋಗಿ ನಿನ್ನ ಜೀವನ ನೀನು ನೋಡ್ಕೊಂಡು ಸುಮ್ಮನೆ ಸೆನಕ್ಕಿರೋದು ನೋಡಮ್ಮ. ಬೇಡ ಇವೆಲ್ಲನ ಆಟ ಆಡಬೇಡ. ನೋಡು ಮುಂದ್ಕೋಗಿ ಎಂತೆಂಥ ಸಮಸ್ಯೆಗಳಾಗ್ತವೆ, ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಮ್ಮ ಅಂತ ಅನ್ನು. ಹೋಗ್ಲೇಳು ಈಗ ನಾನು ಅವ್ರ ಊರ್ ಕಡೆಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ. ಇಲ್ಲಿ ಕುಕ್ಕಂಡವ್ನೆ ಹೇಳಾನ ಎದ್ ನಡಿ ಆಶೆಕ್ ಇನ್ನ ಊರ್ ಕಡಿಕೆ ಇನ್ನ ಇಲ್ಲೇ ಕುಕ್ಕರ್ಸ್ಕೊಂಡ ಇದೀಯ ಅಂತ ಕೇಳೋಣ ಬಾಯಿಲಿ. ಎಲ್ಗ ಹೋಗ್ತಾ ಇದ್ದೀರಾ ಜಯಕಾಯ್ ಚಂದ್ರಣ್ಣ? ಅಗಳೇನಾಗಮ್ಮ ಅವನ ಅಲ್ಲಿ ಕುಕ್ಕಂಡವ್ನಿ. ಅದಕ್ಕೇನೆ ಇನ್ನ ಯಾಮ ಕೈ ಇಕ್ಕೊಂಡಿಲ್ ಕುಕ್ಕಂಡಿದ್ಯಾ ಎದ್ ನಡಿಯ ಊರ್ ಕಡಿಕೆ ಅಂತ ಹೇಳೋಣಂತ. ಅವ್ರ ಊರ್ಗೆ ಅವ್ರು ಹೋಗ್ಲೇಳಮ್ಮ. ಅಲ್ವೇ ಅವ್ರ ಊರ್ಗೆ ಅವ್ರು ಹೋದ್ರೆ ಯಾವ್ದು ಇರಲ್ಲ ಮೇ ತಲೆ ನಾವು. ನಿಮ್ಮ ಊರಿಗೆ ನೀವು ಹೋಗಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಪ್ಪ, ಯಾರೇನು ಅಂಬಲ್ಲ ಯಾರೇನು ಮಾತಾಡಲ್ಲ ಅಂತ ಹೇಳಿ ಹೇಳೋಣ ಅಂತ. ಆ ಪಾಡಿಗೆ ಅವ್ರು ಹೋಗ್ಲಾರ ಸುಮ್ಮನೆ ಅವ್ರದ್ದೇನಾಯ್ತು ಅದು ನೋಡ್ಕೊಂಡು ಅಲ್ವೇನಮ್ಮ. ಯಾವಾಗ್ಲೇ ಹೇಳಿರು ಯಾರು ಲವನು ಕುಸ ನಿಮ್ಮ ಊರಿಗೆ ನೀವು ಹೋಗ್ರಿ ಸುಮ್ಮನೆ ಯಾಕೆ ಅಂತೇಳಿ. ಲವ ಕುಸ ಆವಾಗಲೇ ಗುದ್ದಾಡ್ಕೊಂಡು ಬಂದ್ರಲ್ಲ ನಿಮ್ಮ ಲವನು ಕುಸ, ಅದಕ್ಕೇನೆ ಅವ್ರು ಪರದಾಡ್ಕೊಂಬಂದಿದ್ದು. ಆವಾಗಲೇ ಹೋಗಿದ್ರೆ ಗಣವಾಗೆ ಇರ್ಬೋದಾಗಿತ್ತು. ಇರು ತಮಗೆ ಬುದ್ಧಿ ಇಲ್ಲ ತಗ. ಅವ್ರಿಗೂ ಹೇಳ್ರಿ ಹೋಗಿ ಅಂತ ಹೇಳ್ತೀನಿ ಕಣಮ್ಮ, ಹೇಳ್ತೀನಿ ಸಿಗ್ಲಿ. ಸುಮ್ಮನೆ ಗಂಟು ಮಟ್ಟೆ ಕಟ್ಕೊಂಡು ಹೋಗ್ತಿರ್ಬೇಕು. ಇಲ್ಲಿ ಎಲ್ಲೆಲ್ಲೋ ನಮ್ಮ ಮನ್ಗಳ್ತಾಗ ಹಿರ್ಕೊಡ್ದು ಅಂತ ಹೇಳ್ತೀನಿ. ಸುಮ್ಮನೆ ಅವ್ರ ಊರಿಗೆ ಹೋಗ್ಬೇಕಮ್ಮ. ಅವ್ರ ಊರಾಗೆ ಅವ್ರಿಗೆ ಏನಾನ ಮಾಡ್ಕೊಂಬ್ಲೇಳು ಹೋಗ್ಲಾಳ ಅವ್ರ ಊರ ಕಡೆಗೆ. ಅವರು ಓಟು ಇಲ್ಲಿ ತಂದು ನಮ್ಗೆ ಇಲ್ಲೂ ತಲೆನೋವು ತತ್ತಾರೆ. ನಮಗೂ ಮರ್ಯಾದೆ ಇಲ್ದಂಗೆ ಮಾಡ್ತಾರೆ. ಇನ್ನು ಯಾ ಮಕ್ಕ ಇಕ್ಕೇನು ಅವ್ನು ಊರಕ್ಕೆ ಬಂದ ಇವನು. ಹೋಗತ್ತ ಇಂಥವ್ರಿಗೆಲ್ಲ ಏನು ಹೇಳ್ಬೇಕ ಏನಪ್ಪ. ಅಲ್ಲ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವ ಅವನಿಗೆ? ಹೇಳ್ಬಾರ್ದು ನೀವು ನೀವಿಬ್ರು ರೊಚ್ಚಿಗೆ ಎದ್ದು ಬಿಟ್ರೆ ಖಂಡಿತ ನಡೆಯುತ್ತೆ. ಜಗ ಚಂದ್ರಣ್ಣಯ್ಯ ನೀವಿಬ್ರು ಹೇಳಿರಿ ಕೇಳ್ತಾರೆ ಹೇಳ್ರಿ. ಸುಮ್ಮನೆ ಅವ್ರು ಊರ ಕಡೆಗೆ ಅವ್ರು ಹೋಗ್ಲೇಳು. ಋತಮ್ಗೆ ಹೇಳು ಕರ್ಕೊಂಡು ಹೋಗಮ್ಮ ಸುಮ್ಮನೆ ನಿನ್ನ ಗಂಡನ ಅಂತೇಳಿ. ಅವಳು ಇಲ್ಲ ಬಂದವಳಿಂದಾನ ಇವಾಗ ಆಲೆ ತಮ್ಮನ ಮನೆಗೆ ಸೇರ್ಕೊಂಡವಳೆ ಅವಳಿಂದಾನ ಇನ್ನ ನೋವೇನೆ. ಸುಮ್ಮನೆ ಅವನು ಕರ್ಕೊಂಡು ಊರ ಕಡೆಗೆ ಹೋಗು ಅನ್ನು. ಅದೇನಿ ಇವಾಗ ತಪ್ಪು ಮಾಡ್ತಾರೆ ಯಾರು? ಎಲ್ಲರೂ ತಪ್ಪು ಮಾಡಿರ್ತಾರೆ. ಈಗ ತಪ್ಪು ಮಾಡ್ದಕ್ಕೆ ಎಲ್ಲರೂ ಬಿಡೋಕ್ಕಾಗುತ್ತೆ? ಎಲ್ಲರೂ ಹಂಗಾರು ಬಿಟ್ಬಿಡ್ತಾರೆ? ಯಾರು ಬಿಡಲ್ಲ. ನಾ ಊರ ಕಡೆಗೆ ಕರ್ಕೊಂಡು ಹೋಗಮ್ಮ ಸಂಬಳದಾನು ಅಂತ ಹೇಳ್ತೀನಿ. ಒಳ್ಳೆ ಸಂಬಳ ತಕೊಂತಾನೆ, ಕೆಲಸ ಐತೆ, ಸುಮ್ಮನೆ ಊರ ಕಡೆಗೆ ಹೋಗಮ್ಮ ಅಂತ ಹೇಳ್ತೀನಿ. ಇವನಿ ಸರಿಯಾಗಿ ಹೋಗುತ್ತೆ ಬರಾನ. ಊರ ಕಡೆಗೆ ಹೋಗ ಎದ್ದು ಇಲ್ಲಿ ಯಾಕೆ ನಮ್ಮ ಮರ್ಯಾದೆ ಕಳಿಯಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳಿ ಹೇಳಣ. ಇವ್ರಿಗೆ ಮರ್ಯಾದೆ ಇಲ್ದಂಗೆ ಮಾಡ್ಬೇಕು. ಹಂಗಾದ್ರೆ ಮತ್ತೆ ಅವ್ರ ಊರ ಕಡೆಗೆ ಹೋಗೋದು ಇವರು. ಒಳ್ಳೆ ಮಾತನಾಗ ಹೇಳ್ರಿ. ಯಾಕೆ ಸುಮ್ಮನೆ ನೀವು ಬೈಯೋದು? ಇಗಳಪ್ಪ ನಮ್ಗೆ ಹಿಂಗಂದ್ರು ಹಿಂಗೆ ಬೈದ್ರು ಅಂಬೋದು ಒಟ್ಟುನು. ಒಳ್ಳೆ ಮಾತನಾಗ ಹೇಳ್ರಿ. ಒಳ್ಳೆ ಮಾತನಾಗೆ ಹೇಳ್ತೀವಿ ನಾವು. ಅರ್ಥ ಮಾಡ್ಕೋಬೇಕಲ್ಲ ಏನಾಗಮ್ಮ. ನಾವು ಅಲ್ಲಿ ಮಸ್ತಾಗಿ ಹೇಳಿದ್ವಿ ಒಳ್ಳೆ ಮಾತನಾಗೆ ಕೇಳ್ಬೇಕಲ್ಲ. ಪಾಪ ಅವಾಗಿಂದ ಸುಮ್ಮನೆ ಕೂತ್ಕಾಣವನಲ್ಲಿ ಯಾತ ಯೋಚನೆ ಮಾಡ್ಕೊಂತ. ಏನು ಮಾಡೋದು, ತುಂಬ ಬೇಜಾರಾಗ್ತೈತೆ ನನಗೆ. ನಮ್ಮ ಅತ್ತೆ ನಮ್ಮ ಮಾವ ಯಾರೇ ಆಗಿರ್ಬೋದು ಏನೋ ಒಂಥರ ಮರ್ಯಾದೆ ಕೊಡ್ತಾಯಿದ್ರು. ಇವಾಗ ಊರಲ್ಲೆಲ್ಲ ಒಂಥರ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ನಾನು ಯಾಕೆ ಇಲ್ಲಿರಬೇಕು? ನಮ್ಮವ್ರ ಕಡೆಗೆ ನಾನು ಹೋಗ್ತೀನಿ. ನಮ್ಮವ್ರಿಗೆ ಹೋಗ್ಬಿಟ್ಟು ಹೆಂಗೋ ನನ್ನ ಪಾಡಿಗೆ ನಾನು ಇರ್ತೀನಿ. ಋತು ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರಲಿ. ಹೋಗಿ ಸುಮ್ಮನೆ ನನ್ನ ಮನೆಯಾಗೆ ಕೆಲಸ ಮಾಡ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗ್ಕೊಂಡು ಇನ್ನು ನನ್ನ ಕೆಲಸ ನಾನು ನೋಡ್ಕೊಂಡು ಇದು ಬಿಡ್ತೀನಿ. ಯಾರ ಸವಾಸನೂ ಬೇಡ, ಯಾಕೆ ಕರಿಯಮ್ಮನ ಸವಾಸನೂ ಬೇಡ, ಯಾರ ಸವಾಸನೂ ಬೇಡ ಅನ್ನಂಗೆ ಆಗ್ಬಿಟ್ಟೈತೆ. ಬೇಡ, ಅವಳು ಸವಾಸ ಮಾಡಿದಕ್ಕೆ ಅನ್ಭವಿಸಿದ್ ಸಾಕು. ಇದಳವ್ ಯಾಕೆ ಇನ್ನ ಇಲ್ಲಿ ಬಂದು ಕೂತ್ಕಾಣವ್ನಿ ಮನ ಮರ್ಯಾದೆ ಇಲ್ದಾನೆ. ಅಲ್ಲ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಿ ನೀಗೆ? ಯಾರ್ದಾನ ನಾಯ ಭಯ ಐತೇನ? ಯಾಕಿಂತ ಕೆಲ್ಸಗಳು ಮಾಡ್ಬೇಕು? ಅಲ್ಲ ಅವಳು ಯಾಕೆ ಗಡ್ಗನಂದಾರಿ ಅಂತ ಅವಳಿಂದ ಬಿದ್ದಿದೆಯಲ್ಲ ನೀನು. ನನ್ನ ಮೊಮ್ಮಗಳಿಗೆ ಮೋಸ ಮಾಡಿ ಏನ ನಾಸಿ ಆಗಲ್ವಿ ನಿನಗೆ? ಈಗಳಲ್ಲ ಪಾಪ ಪ್ರವೀಣ, ಸುಮ್ಮನೆ ಊರ ಕಡೆಗೆ ಹೋಗಲ್ಲ. ಋತಮ್ಮನ್ ಕರ್ಕೊಂಡು ಋತಮ್ಮಂಗೂ ಹೇಳ್ತೀನಿ. ಇಬ್ರು ಹೋಗಿ ಎಲ್ಲ ಮರ್ತುಬಿಟ್ಟು ನೀನು ಹೊಸ ಜೀವನ ಶುರು ಮಾಡ್ರಿ. ಏನೋ ಆಗೋದಂತೂ ಆತ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲಿರ್ಬೇಡ, ಹೋಗು ಊರ ಕಡೆಗೆ ಹೋಗು. ಎದೇಳ ಹಿಂಗೆ ಬಂದು ಇಲ್ಲಿ ಹಿಂಗೆಲ್ಲ ಇದ್ರೆ ಮತ್ತೆ ಓಟೋ ತಲೆನೋವು. ಸುಮ್ಮನೆ ನಿಮ್ಮ ಊರಿಗೆ ನೀವು ಹೋಗ್ರಿ. ಹೋಗ್ತೀವಿ ಋತುನ ಕಳಿಸ್ರಿ.
ನಾನು ಮಾಡಿದ್ದು ತಪ್ಪಾಯಿತು. ಏನು ಮಾಡೋದು? ಏನೋ ಹಿಂಗಾಗುತ್ತೆ ಎಂಬುದು ಗೊತ್ತಿಲ್ಲ. ಅದು ಅದು ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ನನ್ನ ಕನಸ ಇದು ನನಸ ಅನ್ನಿಸ್ತೈತೆ. ಏನೋ ನನ್ನ ಕನಸ್ನಾಗ ಏನೋ ಈ ರೀತಿ ಆಯ್ತೇನಪ್ಪ ಅಂತ ಅನ್ನಿಸ್ತೈತೆ. ನಾನು ಈ ರೀತಿ ಮಾಡ್ತೀನಿ, ಹಿಂಗೆ ಎಲ್ಲರ ಹತ್ರನೂ ಚೀತು ಅಂತ ಉಗುಳಿಸ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಇಂಥ ತಪ್ಪು ಮಾಡಿದೆ ಅಂತ ನನಗೆ ಇವತ್ತು ಬೇಜಾರಾಗ್ತೈತೆ. ಆದರೂ ಏನು ಮಾಡಲಿ, ಆಗೋದಾಗ್ಬಿಟ್ಟೈತಲ್ಲ. ಇನ್ನು ನಾನು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಬಿಟ್ಟ ಯಾರನ್ನ ಏನಂದರು ಏನೋ ಎತ್ತ ಅಂತ ಯೋಚನೆ ಮಾಡಬೇಕು. ಯೋಟ ನಾನು ಸಂಬಳ ದುಡಿತೀನಿ, ನಾನು ದುಡ್ಡು ಇಟ್ಕೊಂಡಿದ್ದೀನಿ, ನಾನು ದೊಡ್ಡ ಕೆಲಸದಾಗ ಇದ್ದೀನಿ ಅಂತಂದ್ರೆ ಅದೆಲ್ಲ ನಡೆಯಲ್ಲ. ಮರ್ಯಾದೆ ಮುಖ್ಯ. ನೀನು ಏನು ಮಾಡೋದಕ್ಕಿಂತ ಮುಂಚೆಗೆ ಫಸ್ಟ್ ನಿನ್ನ ಮರ್ಯಾದೆ ನೀನು ಉಳಿಸ್ಕೋಬೇಕು. ನಿಯತ್ತಾಗಿರ್ಬೇಕು. ನಿಯತ್ತಾಗಿದ್ರೆ ಒಳ್ಳೇದು. ಅವಳು ಬರ್ತಾಳೇನೋ ಇವತ್ತು? ಯಾರು ಬರಲ್ಲ. ಋತಮ್ಮನೆ ಆಗೋದು ನಿನಗೆ ಕಷ್ಟ ಕಾಲಕ್ಕೆ. ಇವತ್ತು ಅವಳು ಬಿಟ್ರೆ ಯಾರು ಆಗಲ್ಲ. ಸುಮ್ಮನೆ ಕರ್ಕೊಂಡು ಊರ ಕಡೆಗೆ ಹೋಗೋದು ಕಲೀರಿ. ಸುಮ್ಮನೆ ಊರಿಗೆ ಹೋಗಿ ಬರವು. ಬಾರ ಎದ್ದು ಬಾರ. ಋತಮ್ಮಂಗೂ ಹೇಳ್ತೀವಿ, ಇಬ್ರು ಸುಮ್ಮನೆ ಊರ ಕಡೆಗೆ ಹೋಗ್ರಿ. ಹೋಗ್ತೀನಿ. ನಾನು ಅಲ್ಲೇ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಹೋಗ್ಬಿಟ್ಟು ನಮ್ಮ ಮನೆಯಾಗ ನಾನು ಇರ್ತೀನಿ. ಏನು ಮಾಡೋದು? ಇಷ್ಟು ದಿವಸ ಆಗಿದ್ದಂತೂ ಆಯ್ತಲ್ಲ. ಅದಕ್ಕೆ ಇವಾಗ ನಮ್ಮ ಊರಿಗೆ ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಋತು ಬರಲಿ ಬರದೇ ಇರಲಿ, ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಮನೆಯಾಗದ ನನ್ನ ಕೆಲ್ಸಕ್ಕೆ ಹೋಗ್ಕೊಂಡಿರ್ತೀನಿ. ಇನ್ಯಾರು ಸವಸಕ್ಕೂ ಹೋಗಲ್ಲ, ಯಾರ ತಂಟೆಗೂ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನಂಗಿರ್ತೀನಿ. ಏನೋ ನಾನು ಯಾವತ್ತೂ ಇಂಥ ಕೆಲಸ ಮಾಡ್ದವನಲ್ಲ, ಇವಾಗ ಹಿಂಗೆ ಮಾಡಿಬಿಟ್ಟು ಕೆಟ್ಟವನ್ನ ಅನ್ನಿಸ್ಕೊಬಿಟ್ಟೆ. ಏನು ಮಾಡೋಕ್ಕಾಗುತ್ತೆ? ಹೋಗ್ಬೇಕಂತ ಅಂದ್ಕೊಂಡಿದ್ನಿ ಅನ್ಬೇಡ. ಸುಮ್ಮನೆ ಊರ ಕಡೆಗೆ ಹೋಗಿ ತೆಪ್ಪನ ಒಳ್ಳೆ ಕೆಲಸ ಐತಿ, ಬುದ್ಧಿವಂತಿಕೆಯಿಂದಾನ ನೆಟ್ಟಿಗೆ ಇರೋದು ಕಲ್ಕಳ್ರಲ್ಲಿ ಇಂಥವೇ ಕಾಲ ಮಾಡ್ತೀರಾ? ನೋಡೋಗ್ರಿ ಎಲ್ಲನ ಹೋಗಿ ಒಂದು 5-10 ಸಾವಿರ ದುಡಿಯೋಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಹೊರಗಿನ ಜನ ಅಂತ. ಕೆಲಸ ಐತಿ ಅಂತ ಹೇಳಿ ದೌಲತ್ ಮಾಡ್ತೀಯನ? ಎಲ್ಲೋಡು, ಹಂಗೆ ದೌಲತ್ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ದೇವರು ನಮಗೆ ಇಷ್ಟನವಂತೂ ತನ್ನ ಕೊಟ್ಟವನಲ್ಲಪ್ಪ ಅಂತ ಕಣ್ಣು ಗೊತ್ಕೊಂಡು ಉಂಬದು ನೋಡಬೇಕು. ಹೊರಗಿನ ಜನನ ನೋಡು ಎಷ್ಟು ಕಷ್ಟ ಬೀಳ್ತಾರೆ. ಎಷ್ಟು ಬೆಳಗ್ಗೆ ಆಗ್ತಿದ್ದಂಗೆ 5-10 ಸಾವಿರ ರೂಪಾಯಿ, 10,000 ರೂಪಾಯಿ, 15,000 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ. ಇವತ್ತು ದೇವರು ನಿನಗೆ 1 ಲಕ್ಷ ಸಂಬಳ ತಗೊಂಬ ಅಂತ ಅವಕಾಶ ಕೊಟ್ಟವನೇ. ಒಳ್ಳೆ ಕೆಲಸ ಐತೆ. ಒಳ್ಳೆ ಕೆಲಸ ಇದ್ರೂ ಯಾಕೆ ಈ ಥರ ಮಾಡ್ತಾ ಇದೀಯಾ? ನಿನಗೆ ಮೈ ಮೇಲೆ ಪ್ರಜ್ಞೆ ಇಲ್ವೇನೋ? ಒಂದು ಸ್ವಲ್ಪ ಯೋಚನೆ ಮಾಡು ವಿದ್ಯಾವಂತನಾಗಿ. ನಮ್ಮಂಥ ಮೋಟ್ರುಗಳು ಯೋಚನೆ ಮಾಡ್ತೀವಿ, ನಿಮ್ಮಂಥವ್ರು ಯೋಚನೆ ಮಾಡೋಕ್ಕಾಗಲ್ವೇನೋ? ಎದಳಲಿ ಮ್ಯಾಕ್ ಸುಮ್ಮನೆ ನಿಮ್ಮೂರ ಕಡೆಗೆ ನೀವು ಹೋಗ್ರಾತ್ತಾಗಿ ಎದ್ದು ಸುಮ್ಮನೆ ಯಾಕೆ ನಮ್ಮ ಮೊಟ್ಟೆ ಉರಿಸ್ತೀರತ್ತ. ಒಳ್ಳೆಯರಾಗ್ಬೇಕಪ್ಪ. ಒಳ್ಳೆಯರ ನಿಶ್ಚಂಡ್ರೆ ಎಲ್ಲನಾತು. ಇವತ್ತು ನಾಳೆ ದಿನ ಬಂದ್ರೂ ನಿನಗೆ ಮರ್ಯಾದೆ ಇರ್ತವೆ. ನೀವು ಓಟು ಅಂತವೆ ಇಂಥ ಬದುಕು ಮಾಡ್ಕೊಂಡು ಬಂದ್ಕೊಂಡ್ರೆ ಮರ್ಯಾದೆ ಇರಲ್ಲ ಕಣಪ್ಪ. ಇವಾಗ ನೋಡು, ಊರಾಗ ನಿನಗೆ ಋತಮ್ಮನ ಗಂಡ ಒಳ್ಳೆನಪ್ಪ ಅಂದರು. ಇವಾಗ ನೀನು ಇಂಥ ಕೆಲಸ ಮಾಡೋದಕ್ಕೆ ಎಷ್ಟು ಇದು ಮಾಡ್ತಾರೆ ಅಂತದ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ತೆಪ್ಪನ ಚೆನ್ನಾಗಿರೋದು ನೋಡ್ರಿ. ನೀವು ಮನೆಯಾಗೆ ನೀನು ನಿನ್ನ ಹೆಂಡತಿ ಸುಮ್ಮನೆ ಇರೋರಿಬ್ರು ಹೆಣ್ಮಕ್ಳು ಹೆಂಗೆ ಮದುವೆ ಆಗಿರೋ ಪಾಡಿಗೆ ಅವ್ರು ಇರ್ತಾರೆ, ಹಂಗೆ ಆಗುತ್ತೆ ಅವ್ರ ಜೀವನ. ನೀವಿಬ್ರು ಗಂಡ ಹೆಂಡತಿ ಸಂತೋಷವಾಗಿರೋದು ನೋಡ್ರಿ. ಆಗೋದು ಆತತ್ತ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನೇನ ಹೋಗ್ತೀನಕ್ಕ, ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವಾಗ ಋತು ಬರ್ತಾ ಇಲ್ಲ. ಋತು ನನ್ನ ಮೇಲೆ ಬೇಜಾರಾಗವಳೆ. ಋತು ಬರಲ್ಲ. ಅದಕ್ಕೆ ಇವಾಗ ನಾನೇ ಊರ ಕಡೆಗೆ ನಾನೇ ಹೋಗ್ತೀನಿ. ಆಮೇಲೆ ಋತು ಬರಲಿ. ಅವನು ಅವಳಿಗೆ ಹೇಳಿ ಕಳಿಸ್ತೀವಿ. ನೀನು ಹೋಗು ಸುಮ್ಮನೆ, ನಿನ್ನ ಪಾಡಿಗೆ ನೀನು ಹೋಗಿ ಸುಮ್ಮನೆ ನೀನು ಚೆನ್ನಾಗಿ ಕಿತ್ಕೊಂಡು ಹೋಗೋದು ನೋಡು ಅಷ್ಟೇನೆ. ಹಳೆದೆಲ್ಲ ನಾ ಮರ್ತ್ಬಿಡ್ಬೇಕು. ತಿರ್ಗಿ ನೀನು ಹಂಗೆ ಮಾಡಿದೆ ನಾನು ಹಿಂಗೆ ಮಾಡಿದೆ ಅಂತ ಹೇಳಿ ಅವನೇ ಆಟ ಸಾಧಿಸ್ಕೊಂಡೋದ್ರೆ ಆಗಲ್ಲ. ನಿನ್ನ ಬಿಟ್ಟಾಕ್ಬಿಡ್ಬೇಕು. ಬಿಟ್ಟಾಕಿ ನಿನ್ನಂತ ನಿಪಟ್ಟಾದ್ರೆ ಸವಾಸಕ್ಕೆ ಹೋಗ್ಕೊಡ್ದು. ಯಾತೆ ಆಗಲಿ ಅದು ವಾಲ್ಸು ಅಂತೇಳಿ ಬಿಸಾಕಿದ ಮೇಲೆ ಅಷ್ಟೇ. ಸುಮ್ಮನೆ ಆಗ್ಬಿಡ್ಬೇಕು. ಅಮ್ಮ ಇವ್ರು ಒಳ್ಳೇದಕ್ಕೆ ಅಲ್ವೇನಮ್ಮ ನಾವು ಹೇಳೋದು? ಇವ್ರು ಚೆನ್ನಾಗಿರಲಿ, ನಮ್ಮ ಮೊಮ್ಮಕ್ಕಳು ಅಂಬದಕ್ಕಾಗಿ ತಾನೇ ನಾವು ಹೇಳೋದು ಅಲ್ಲ. ಹೇಳಮ್ಮ ನೀನೇ. ಇವಾಗ ಎಂಥ ಬಡವ್ರು ಬಗ್ರು ಅಂತಾರೆ, ಹೆಂಗೆ ಜೀವನ ಮಾಡ್ತಾರೆ. ಇವತ್ತು ಇವರು ಹೆಂಗೈದಾರೆ, ಹೆಂಗೆ ಜೀವನ ಮಾಡ್ಕೊಂಡು ಹೆಂಗಿರ್ಬೇಕಮ್ಮ. ಇವ್ರಿಗೆ ಏನಮ್ಮ ಕಮ್ಮಿ ಆಗೈತಿ ಅಂತಾರೆ ನೋಡು. ಅವ್ರ ಪ್ರೀತಿಗೆ ಏನಕ್ಕೂ ಅರ್ಥನೇ ಇರಲ್ಲ, ಹಂಗಿರ್ತಾರೆ. ಇವ್ರಿಗೆಲ್ಲ ಇದ್ರೂ ಈಗ ಇಂಥವ್ರು ಒಬ್ಬಳು. ಏನು ಹೇಳ್ತೀಯಮ್ಮ ಇಂಥವ್ರಿಗೆ? ಅಂತಾರೆ ಕಣ್ಣು, ಬಡತನದಾಗಿರ ಅಂತಾರೇನೆ ಚೆನ್ನಾಗಿ ಮನೆಗೆ ಹೊಂದಾಣಿಕೆಯಿಂದ ಇರೋದು. ಏನು ಮಾಡ್ತೀಯ ಈಗ? ಹಿಂಗೆ ದುಡ್ಡು ಕಾಸು ಕಂಡ್ಕೊಂಡ್ರೆ ಒಂದಿಟ್ಟು ಬಿಡು, ದುಡ್ಡು ಕಾಸು ಐತೆ ಅಂತ ಏನೋ ಮಾಡಕ್ ಹೋದ್ರೆ ಈಗ ಹಿಂಗೆ ಆಗೋದು. ಅದಕ್ಕೇನೆ ಇರೋದನ್ನ ಪಾಪ ಉಳಿಸ್ಕೊಂಡೋಗ್ಬೇಕು. ಇವತ್ತಲ್ಲ ನಾಳೆ ಏನು ಬರುತ್ತೆ ಮನುಷ್ಯನಿಗೆ ಅಂತ ಹೇಳೋಕ್ಕಾಗಲ್ಲ. ನೀನು ಕೆಲಸ ಐತೆ ಅಂತ ನೀನು ಅನ್ಬೋದು, ಏನಾಗುತ್ತೆ ಏನೋ ಯಾರು ಕಂಡವ್ರಪ್ಪ ಮುಂದೆ ಎಷ್ಟು ಕಷ್ಟ ಆಗುತ್ತೆ ಜೀವನ. ಈಗ ಹೆಂಗಾನ ನಿಮ್ಮ ಅಜ್ಜಿನೂ ನಿಮ್ಮ ಅತ್ತೆನೂ ನಿಮ್ಮ ಮಾಮ ಹೇಳ್ತಾವ್ರೆ, ಅತ್ತೆನೂ ಮಾಮ ಆಗ್ಬೇಕಲ್ಲ ಇವಾಗ. ಇವರು ನಿಮಗೆ ನಿಮ್ಮ ಅತ್ತೆನ ಕಡೆಯಿಂದ ನೋಡ್ಕೊಂಡ್ರೆ ನಿಮ್ಮ ಸುಗುಣಕ್ಕನ ಕಡೆಯಿಂದ ಅತ್ತೆ ಮಾಮ ಆಗ್ಬೇಕು. ಸುಮ್ಮನೆ ನಿಮ್ಮ ಅತ್ತೆ ಮಾಮನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಹೋಗಪ್ಪ. ಹೋಗ್ತೀನಿ ಗೌರಮ್ಮಕ್ಕ, ಹೋಗ್ತೀನಿ. ಇವತ್ತು ಹೊರಡ್ತಾ ಇದ್ದೀನಿ. ನಾನು ಇವಾಗ ಊರಿಗೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಹೋಗ್ತೀನಿ ಇವತ್ತು ಊರಿಗೆ. ಇವತ್ತು ಖಂಡಿತ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಇಲ್ಲೆಲ್ಲ ಬಯಸ್ಕೊಂಡಿರೋದಕ್ಕಾಗ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಊರಿಗೆ ನಾನು ಹೋಗ್ಬಿಟ್ರೆ ಯಾರು ಏನೋ ಮಾತಾಡಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಯಾರು ಯಾಕೆ ಅಂಬ್ತಾರೆ, ಯಾರ ಮಾತಿಗೂ ತಲೆ ಕೆಡಿಸ್ಕೊಂಡಂಗೆ ಇನ್ನು ನನ್ನ ಕೆಲಸ ನಾನು ನೋಡ್ಕೊಂಡು ನಮ್ಮ ಮನೆಯಾಗ ನಾನು ಇತ್ಕೊಂಡು ಹೋದ್ರೆ
ಯಾರು ಅಂಬಲ್ಲ, ಇವ್ರು ಯಾಕೆಲ್ಲ ಅಂತ ಇದ್ದಾರೆ ಹೇಳು? ನಾನು ಮಾಡಿರೋಂಥ ತಪ್ಪಿಗೆ ಬೈತಾ ಇದ್ದಾರೆ. ನನ್ನ ತಪ್ಪಿನ ನನ್ಗೆ ಅರಿವಾಯಿತು. ಇನ್ಮೇಲೆ ಅಂತ ಕೆಲಸ ಮಾಡ್ದಂಗೆ ನಾನು ನಮ್ಮೂರಿಗೆ ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.